ಸಿಂಪಲ್ಲಾಗಿ ಏರ್ ಫ್ರೈಯರಲ್ಲಿ ತಂದೂರಿ ರೆಸಿಪಿ ಮಾಡೋಣ. ಮೊದಲಿಗೆ ಪ್ಯಾನ್ನಲ್ಲಿ ಎಣ್ಣೆ, ಚಿಲ್ಲಿ ಪೌಡರ್, ಸಾಲ್ಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ. ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ, ಮತ್ತು ಪೆಪ್ಪರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಬೇಸನ್ ಹಾಕ್ಕೋತಾ ಇದ್ದೀನಿ, ಮತ್ತು ಕರ್ಡ್. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕಮ್ಮಿ ಅನಿಸ್ತು, ಸೊ ಸ್ಪೈಸಿ ಇರಲಿ ಅಂತ ನಾನು ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿ ಬೇಕು ಅಂದರೆ ನೀವು ಹಾಕ್ಕೋಬೋದು. ಈಗ ಲೆಮನ್ ಜ್ಯೂಸ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚಿಕನ್ ಪೀಸಸ್ ಹಾಕಿ ನೀಟಾಗಿ ಕೋಟ್ ಮಾಡ್ಕೋತಾ ಇದ್ದೀನಿ. ಚಿಕನ್ಗೆಲ್ಲ ಮಸಾಲ ನೀಟಾಗಿ ಫಿಲ್ ಮಾಡ್ಕೋಬೇಕು. ನಾನು ಎಲ್ಲ ಪೀಸಸ್ಗೂ ಮಸಾಲ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಮ್ಯಾರಿನೇಟ್ ಮಾಡ್ತಾಯಿರೋ ಚಿಕನ್ನ ನಾನು 2 hours ನೆನೆಯೋಕ್ಕೆ ಬಿಡ್ತೀನಿ. ಅದಾದಮೇಲೆ ನಾನು ಏರ್ ಫ್ರೈಯರ್ನ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ 5 minutes 180 degree. ಈಗ ಒಂದೇ ಪೀಸಸ್ನ ನಾನು ಜಾಸ್ತಿ ಫಿಲ್ ಮಾಡ್ಕೋತಾ ಇಲ್ಲ, 3 pieces ಇಡ್ತಾ ಇದ್ದೀನಿ. ನಾನು ಇಲ್ಲಿ ತಂದೂರಿ ಆಪ್ಷನ್ನೇ ತೊಗೋತಾ ಇದ್ದೀನಿ. 180 degree 17 minutes ಇಡ್ತಾ ಇದ್ದೀನಿ ನಾನು. ಇನ್ ಬಿಟ್ವೀನ್ ಇನ್ನೊಂದು ಸಲ ಫ್ಲಿಪ್ ಮಾಡಿಕೊಂಡು ಮತ್ತೆ 10 minutes ಕುಕ್ ಮಾಡ್ಕೋತಾ ಇದ್ದೀನಿ. ಇವಾಗ ತಂದೂರಿ ರೆಡಿಯಾಗಿದೆ. ತಂದೂರಿ ಫ್ಲೇವರ್ ಸಿಗಲಿ ಅಂತ ನಾನಿವಾಗ 2 minutes ಗ್ಯಾಸ್ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ. ನೀಟಾಗಿ ಫ್ಲಿಪ್ ಮಾಡಿಕೊಂಡು
ನೀವು ಕುಕ್ ಮಾಡ್ಕೋಬೋದು. ಸಿಂಪಲ್ ಆ್ಯಂಡ್ ಈಸಿ ತಂದೂರಿ ರೆಸಿಪಿ ಇನ್ ಏರ್ ಫ್ರೈಯರ್. ನೀವು ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ. ಇದು ಇವಾಗ ರೆಡಿಯಾಗಿದೆ. ಸೊ ನಾನು ಇದನ್ನು ಮಿಂಟ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.